ವಿಡಿಯೋ ಮಾಡಿದೆ ಅಲ್ಲಿ ಇಲ್ಲ ಎಲ್ಲಿ ಗಲ್ಲಿಲ್ಲ ಇಲ್ಲ ಈಗ ಐಫೋನ್ ಸಿಗ್ತವೆ ಅಂತೆಲ್ಲ ಹೇಳ್ತಾರೆ ಎಲ್ಲಿ ಸಿಗ್ತವೆ ಅವೆಲ್ಲ ಐಫೋನ್ ಸಿಗ್ತವೆ ಕ್ಯಾಮ್ರಾ ಸಿಗ್ತವೆ ಅದು ಕ್ಯಾಬ್ನೆಟ್ ಇದಿರ್ತದೆ ಪ್ಯಾನಲ್ ಜಿ ಶಾಪ್ ಅದು ಫಸ್ಟ್ ಕಾಪಿ ಎಷ್ಟು ಅದು 1500 ಬೀಳ್ತಿರ್ತವೆ ಇದು ಆನೆಲ್ಲ ಐತವಣ ಕವರ್ ಸೇಫ್ಟಿ ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವೆಲ್ಲಪ್ಪ ಇದ್ದೀವಿ ಅಂತ ಅಂದ್ರೆ ಚಿಕ್ಕಪೇಟೆಗೆ ಬಂದಿದ್ದೀವಿ. ಅಂದ್ರೆ ಚಿಕ್ಕಪೇಟೆಗೆ ಏನಕ್ಕೆ ಬಂದಿದ್ದೀವಿ ಅಂತ ಅಂದ್ರೆ ಸಂಡೇ ಬಜಾರ್ ನಡೀತೆ ಚಿಕ್ಕಪೇಟೆಯಲ್ಲಿ. ಈ ಚಿಕ್ಕಪೇಟೆಯಲ್ಲಿ ಸಂಡೇ ಬಜಾರ್ ನಡೆಯೋದು ಬರೀ ಸಂಡೇ ಹೊತ್ತು ಮಾತ್ರ. ನೀವು ಮಿಕ್ಕಿದೆಲ್ಲ ಬಂದ್ರೆ ಮಾಮೂಲಿ ಅಂಗಡಿಗಳು ಓಪನ್ ಇರುತ್ತೆ. ಬಟ್ ನಾವು ಸಂಡೇ ಬರ್ತೀವಿ ಅಂತಂದ್ರೆ ಸಂಡೇ ಅಲ್ಲಿ ನಮಗೆ ಸಂಡೇ ಬಜಾರ್ ನೋಡಕ್ಕೆ ಸಿಗುತ್ತೆ. ಇನ್ನೊಂದು ಇದನ್ನ ಚೋರ್ ಬಜಾರ್ ಅಂತ ಕರೀತಾರೆ, ಬಟ್ ಏನ್ ಚೋರ್ ಬಜಾರ್ ಏನಲ್ಲ, ಇದು ಸಂಡೇ ಬಜಾರ್. ಅದರಿಂದಾಗಿ ಸಂಡೇ ಬಜಾರಲ್ಲಿ ಏನೇನೆಲ್ಲ ಸಿಗ್ಬೋದು ಅನ್ನೋದೆಲ್ಲ ಇವಾಗ ನೋಡೋಣ. ಅಂದ್ರೆ ನಾವು ಮೆಟ್ರೋ ಇಂದ ಇಳಿದ್ಬಿಟ್ಟು ಈ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಒಳಗೆ ಬಂದ್ವಿ ಅಂತ ಅಂದ್ರೆ ನಾವು ಸಾಕು, ನಮಗೆ ಸಂಡೇ ಬಜಾರ್ ಸಿಗುತ್ತೆ. ಇವತ್ತು ನಮ್ಮ ಜೊತೆಲಿ ನಮ್ಮ ಮನೋಜ್ ಅವ್ರು ಕೂಡ ಬಂದಿದ್ದಾರೆ. ಅಂದ್ರೆ ಎಷ್ಟೊಂದು ವಿಡಿಯೋಗಳು ಹಳೆ ಚಾನಲ್ ಅಲ್ಲಿ ನೋಡಿದ್ರ, ಬಟ್ ಈ ಚಾನಲ್ ಅಲ್ಲಿ ಮೊದಲನೇ ಬಾರಿಗೆ ನಮ್ಮ ಮನೋಜ್ ಅವ್ರು ಕಾಣಿಸ್ತಾ ಇದಾರೆ. ಆಮೇಲೆ ಮನೋಜ್ ಅವ್ರದ್ದು ಕೂಡ ಒಂದು ಚಾನಲ್ ಇದೆ, ಅವ್ರದ್ದು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಅವ್ರನ್ನು ಕೂಡ ಹೋಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ಬನ್ನಿ ಸಂಡೇ ಬಜಾರ್ ನ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ. ಜೊತೆಯಲ್ಲಿ ಮನೋಜ್ ಅವ್ರು ಕೂಡ ಇವಾಗ ಎಷ್ಟು ಸಲ ಬಂದಿದ್ದಾರೆ ಅಂತ ಕಾರಣ. ಮನೋಜ್ ಅವ್ರು ಎಷ್ಟು ಸಲ ಬಂದಿದ್ದೀವಿ ನೀವು ಸಂಡೇ ಬಜಾರಿಗೆ? ಇದೇ ಫಸ್ಟ್ ಸಂಡೇ ಬಜಾರಿಗೆ ಬಂದಿರೋದು ನಾನು. ಇದೇ ಮೊದಲನೇ ಬಾರಿಗೆ. ಸೊ ನಮ್ಮ ಮನೋಜ್ ಅವರು ಕೂಡ ಫಸ್ಟ್ನೇ ಬಾರಿಗೆ ಬಂದಿದ್ದಾರೆ, ಮೊದಲನೇ ಬಾರಿ ಸಂಡೇ ಬಜಾರ್ ಅವರು ಕೂಡ ನೋಡ್ತಾ ಇದ್ದಾರೆ. ಸಂಡೇ ಬಜಾರ್ ಅಲ್ಲಿ ಏನೆಲ್ಲ ಸಿಗ್ಬೋದು ಅಂತ ಎಕ್ಸೆಪ್ಟೇಷನ್ ನಿಮ್ಗಿದೆ? ಅಂದ್ರೆ ವಿಡಿಯೋಗಳೆಲ್ಲ ನೀವು ನೋಡಿರ್ತೀರಾ ಯೂಟ್ಯೂಬ್ ಅಲ್ಲಿ, ಎಕ್ಸೆಪ್ಟೇಷನ್ ಏನಿದೆ? ಕ್ಯಾಮ್ರಾ ಸಿಗುತ್ತೆ ಅಂತ ಹೇಳಿದ್ದಾರೆ ಫಸ್ಟ್, ನಂದು ಅದೇನೆ ಮೇನ್. ಸಿಗುತ್ತೋ ಇಲ್ವೋ ಅನ್ನೋದೇ ಡೌಟ್. ಆಮೇಲೆ ಐಫೋನ್ ಐಫೋನ್ಗಳು ಹಾಕಿದ್ದಾರೆ, ಅವೆಲ್ಲ ಸಿಕ್ಕರೆ ತಾಂಬೇಕು ಅನ್ಕೊಂಡಿದೀನಿ. ಐಫೋನ್ ಕಮ್ಮಿ ರೇಟ್ ಸಿಗುತ್ತೆ ತಾಂಡೋಣ. ಬನ್ನಿ ಐಫೋನ್ ಎಲ್ಲ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾವು ಪ್ರತಿ ಎಷ್ಟೊಂದು ವಿಡಿಯೋದಲ್ಲಿ ನೋಡಿದ್ವಿ. ಐಫೋನ್ ಏನಾದ್ರು ಸಿಕ್ಕಿದ್ರೆ ಐಫೋನ್ ಕೂಡ ಇವಾಗ ತಗೊಂಡೋಗೋಣ. ಜೊತೆಯಲ್ಲಿ ಒಂದು ಆಕ್ಷನ್ ಕ್ಯಾಮ್ರಾ ನೋಡ್ತಾ ಇದೀವಿ. ಆಕ್ಷನ್ ಕ್ಯಾಮ್ರಾ ಸಿಕ್ಕುದಂತೂ ಪಕ್ಕ 100% ತಗೊಂಡೋಗ್ತೀವಿ. ಹುಡ್ಕೋಣ ಬನ್ನಿ. ಇವಾಗ ಸ್ಟಾರ್ಟಿಂಗ್ ನಾವು ಎಂಟ್ರಿ ಇದ್ದೀವಿ. ಸ್ಟಾರ್ಟಿಂಗ್ ಅಲ್ಲಿ ಇಲ್ಲೆಲ್ಲ ಬರೀ ಬಟ್ಟೆ ಅಂಗಡಿಗಳೇ ಜಾಸ್ತಿ ಇರೋದು ನೋಡಿ. ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಬರೀ ಬಟ್ಟೆ ಅಂಗಡಿಗಳೇ ಕಾಣಿಸ್ತವೆ. ಹೋಗ್ತಾ ಬೇರೆ ಬೇರೆ ಐಟಮ್ಗಳು ಅಂದ್ರೆ ಎಲೆಕ್ಟ್ರಾನಿಕ್ಸ್ ಐಟಮ್ಗಳೆಲ್ಲ ಸಿಗ್ತಾ ಹೋಗ್ತವೆ. ನಮಗೆ ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ ಎಲೆಕ್ಟ್ರಾನಿಕ್ಸ್ ಐಟಮ್ ಬಗ್ಗೆನೇ. ಅದರಿಂದಾಗಿ ಎಲೆಕ್ಟ್ರಾನಿಕ್ಸ್ ಐಟಮ್ ಬಗ್ಗೆ ಸ್ವಲ್ಪ ಹೋಗಿ ಕಾನ್ಸಂಟ್ರೇಷನ್ ಮಾಡೋಣ. ಇಲ್ಲೆಲ್ಲ ಏನ್ ಸಿಗುತ್ತೆ ಅಂತಂದ್ರೆ ಬಟ್ಟೆಗಳು, ಆಮೇಲೆ ಶೂ, ರೇಟು ಈ ತರ ಎಲ್ಲ ಇಟ್ಕೊಂಡು ಮಾಡ್ತಾರೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಇರೋದ್ರಿಂದ ಜಾಸ್ತಿ ಎಲೆಕ್ಟ್ರಾನಿಕ್ಸ್ ಐಟಮ್ಗಳು ಏನೇನು ಸಿಗ್ತವೆ ಅನ್ನೋದನ್ನ ಫಸ್ಟ್ ಹೋಗ್ಬಿಟ್ಟು ನೋಡೋಣ ಸಂಡೇ ಬಜಾರಲ್ಲಿ. ನೋಡಿ ಇನ್ನೂ ಟಿಫನ್ ಮಾಡಿರಲಿಲ್ಲ, ಅದಕ್ಕೋಸ್ಕರ ಟಿಫನ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದು ಇಲ್ಲಿ ಒಂದು ಹೋಟ್ಲಲ್ಲಿ ಹೋಗಿ ಒಳಗಡೆ ಹೋಗಿ ಟಿಫನ್ ತಗೊಂಬಂದೆ. ಪಲಾವು ಮತ್ತು ವಡೆ ಕೊಟ್ಟಿದ್ದಾರೆ. ಪಲಾವು ವಡೆ ತಿನ್ನೋಣ ಅಂತ ಹೇಳ್ಬಿಟ್ಟು ತಿಂತಾ ಇದ್ದೆ ನಾನು. ಬಟ್ ನಮ್ಮ ಮನೋಜ್ ಅವ್ರು ನೋಡಿ ಬಿಗ್ ಬಾಸ್ ನೋಡ್ಕೊಂಡು ಕೂತ್ಕೊಂಡಿದ್ದಾರೆ. ಏನಕ್ಕಪ್ಪ ಅಂದರೆ ಮನೋಜ್ ಅವರು ಟ್ರೈನಲ್ಲೇ ತಿಂಡಿ ಮಾಡಿದ್ರು, ನಾನು ಟ್ರೈನಲ್ಲಿ ತಿಂಡಿ ಮಾಡಿಲ್ಲ. ಅದಕ್ಕೋಸ್ಕರ ಈಗ ಹೋಟ್ಲಲ್ಲಿ ತಿಂಡಿ ಮಾಡೋಣ ಅಂತೇಳಿ ತಿಂಡಿ ತಗೊಂಡಿದ್ದೀನಿ. ಸಂಡೇ ಬಜಾರಲ್ಲಿ ಜನನೂ ಜಾಸ್ತಿ ಅಲ್ವಾ, ಅದರಿಂದಾಗಿ ಪೊಲೀಸವರು ಕೂಡ ಆಲ್ಮೋಸ್ಟ್ ಅಲ್ಲಿ ಯಾವಾಗಲೂ ಇಲ್ಲೇ ಇರ್ತಾರೆ ನೋಡಿ. ಗೈಸ್ ಸಂಡೇ ಬಜಾರ್ ಅಲ್ಲಿ ಈ ಸತಿ ಸಿಕ್ಕಾಪಟ್ಟೆ ಮಳೆ ಬರೋ ಸಾಧ್ಯತೆ ತುಂಬಾ ಇದೆ. ಏನಕ್ಕೆ ಅಂತಂದ್ರೆ ಚಿಕ್ಕ ಚಿಕ್ಕ ಹನಿಗಳು ಬೀಳ್ತದೆ, ಅದರಿಂದಾಗಿ ಎಲ್ಲ ಟಾರ್ಪಲ್ಗಳು ಮುಗ್ತಾ ಇದಾರೆ. ಏನ್ ನೋಡಕ್ ಆಗುತ್ತೋ ಇಲ್ಲ ಗೊತ್ತಾಗ್ತಾನೆ ಇಲ್ಲ ನೋಡಿ. ಫುಲ್ ಎಲ್ಲ ಟಾರ್ಪಲ್ ಎಲ್ಲ ಮುಗ್ತಾ ಇದಾರೆ, ಎಲ್ಲ ನೋಡಿ ಅಲ್ಲೂ ಎಲ್ಲ ಮುಗ್ತಾ ಇದಾರೆ. ಸೊ ಮಳೆ ಬರ್ತಾ ಇದೆಯಲ್ಲ, ಅದರಿಂದಾಗಿ ಎಲ್ಲ ಕ್ಲೋಸ್ ಮಾಡ್ತಾರೆ. ಇನ್ನೊಂದು ನೀವು ಸಂಡೇ ಬಜಾರ್ ಅಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಬಾರ್ಗೇನಿಂಗ್ ಸ್ಕಿಲ್ ಇತ್ತು ಅಂತ ನಿಮಗೆ ಒಳ್ಳೊಳ್ಳೆ ನೀವು ಐಟಮ್ಗಳನ್ನ ಪರ್ಚೇಸ್ ಮಾಡ್ಕೊಬೋದು. ಬಟ್ ಬಾರ್ಗೇನಿಂಗ್ ಸ್ಕಿಲ್ ಇಲ್ಲ ಅಂತ ಅಂದ್ರೆ ಅವ್ರು ಹೇಳಿದಷ್ಟೇ ಕೊಟ್ರಂತ ನೀವು ಫುಲ್ ಇಲ್ಲಿ ಫ್ಲಾಟ್ ಹೋಗ್ತೀರಾ. ಅದರಿಂದಾಗಿ ಒಂದು ಒಳ್ಳೆ ಬಾರ್ಗೇನಿಂಗ್ ಸ್ಕಿಲ್ ಇರೋದನ್ನ ನೀವಲ್ಲ ಅಂತಂದ್ರೆ ಒಳ್ಳೆ ಬಾರ್ಗೇನಿಂಗ್ ಸ್ಕಿಲ್ ಇರೋಂತ ನಿಮ್ಮ ಸ್ನೇಹಿತರನ್ನ ಕರ್ಕೊಂಡ್ರೆ ಈ ಒಂದು ಒಳ್ಳೊಳ್ಳೆ ಐಟಮ್ಗಳನ್ನ ಇಲ್ಲಿ ಪರ್ಚೇಸ್ ಮಾಡ್ಕೊಬೋದು. ಇಲ್ಲಿ ಸಿಗಲ್ಲ ಅನ್ನೋ ಐಟಮ್ ಎಲ್ಲ ಗುರು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಐಟಮ್ಗಳು ಇಲ್ಲಿ ಕಮ್ಮಿ ರೇಟಿಗೆ ಸಿಗುತ್ತೆ. ಬಟ್ ಅದೇ ಹೇಳ್ತಾವ ನೀವು ಬಾರ್ಗೇನ್ ಮಾಡ್ಬೇಕಷ್ಟೇ. ಬಾರ್ಗೇನ್ ಮಾಡಿ ನೀವು ತಗೋಬೇಕು. ಮಳೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಏನು ಸಂಡೇ ಬಜಾರ್ ನಡೆಯೋದೋ ಇಲ್ಲ ಅನ್ನೋದು ನನಗೂ ಕೂಡ ಡೌಟ್ ಆಗ್ತಾ ಇದೆ ನೋಡಿ. ಫುಲ್ ಮಳೆ ಬರ್ತಾ ಇದೆ, ಎಲ್ಲ ಟಾರ್ಪಲ್ಗಳು ಹಾಕಿದ್ದಾರೆ. ಬನ್ನಿ ಮುಂದೆ ಹೋಗ್ತಾ ಇನ್ನು ಒಳಗಡೆ ಎಲ್ಲ ಏನೇನಿದೆ ಅನ್ನೋದೆಲ್ಲ ನೋಡ್ತಾ ಹೋಗೋಣ. ನಮಗೆ ಸ್ಟಾರ್ಟಿಂಗ್ ಮೊದಲನೇದಾಗಿ ಕಂಡಿದ್ದೆ ಪಾತ್ರೆಗಳು. ಅಂದರೆ ಪಾತ್ರೆ ಎಲ್ಲ ಯಾವ ಏನು ಸೆಕೆಂಡ್ ಹ್ಯಾಂಡ್ ಅಲ್ಲ, ಇವು ಎಲ್ಲ ಹೊಸವು ಸಿಗ್ತವೆ, ಸೆಕೆಂಡ್ ಹ್ಯಾಂಡು ಸಿಗ್ತವೆ. ಇವೆಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಹೊಸವೇ ಇರೋದು ಪಾತ್ರೆ, ಬಟ್ ಕಮ್ಮಿ ರೇಟಿಗೆ ಸಿಗ್ತವೆ ನೋಡಿ. ಇವತ್ತು ಬಂದಿರೋ ಅಂಥ ಟೈಮೇ ಸರಿ ಇಲ್ಲ ಅಂತ ಅನಿಸುತ್ತೆ. ಮಳೆಯಿಂದ ಎಲ್ಲರೂ ಕೂಡ ಆಲ್ರೆಡಿ ಟಾರ್ಪಲ್ನ ಕ್ಲೋಸ್ ಮಾಡ್ಕೊತಾ ಇದ್ದಾರೆ ನೋಡಿ. ಫುಲ್ ಎಲ್ಲ ಟಾರ್ಪಲ್ ಕ್ಲೋಸ್ ಮಾಡ್ಬಿಟ್ಟು ಮುಚ್ತಾ ಇದ್ದಾರೆ ನೋಡಿ. ಇವಾಗ ಅಲ್ಲಿ ಫಸ್ಟಲ್ಲಿ ನಾವೆಲ್ಲ ಹೊಸ ಪಾತ್ರೆಗಳು ನೋಡಿದ್ವಿ. ಅದಾದಮೇಲೆ ನಮಗೆ ಸೆಕೆಂಡ್ ಹ್ಯಾಂಡ್ ಕುಕ್ಕರ್ಗಳು ಬೇಕು ಅಂದರು ಸೆಕೆಂಡ್ ಹ್ಯಾಂಡ್ ಕುಕ್ಕರ್ಗಳು ಇಲ್ಲಿ ಸಿಗುತ್ತೆ ನೋಡಿ. ಸೆಕೆಂಡ್ ಹ್ಯಾಂಡ್ ಕುಕ್ಕರು, ಸೆಕೆಂಡ್ ಹ್ಯಾಂಡ್ ಸ್ಟವು, ಆಲ್ಮೋಸ್ಟ್ ಸೆಕೆಂಡ್ ಹ್ಯಾಂಡ್ಗಳೆಲ್ಲ ಸಿಗುತ್ತೆ ಇಲ್ಲಿ ನೋಡಿ. ಆಮೇಲೆ ಸೆಕೆಂಡ್ ಹ್ಯಾಂಡು ಕಬ್ಬಿಣದ ಐಟಮ್ಗಳು ಸಿಗ್ತವೆ ಇಲ್ಲಿ. ಆಮೇಲೆ ಇಲ್ಲಿ ಬರೀ ಸೆಕೆಂಡ್ ಹ್ಯಾಂಡ್ ಸ್ಟವ್ ಮತ್ತು ಸೆಕೆಂಡ್ ಹ್ಯಾಂಡ್ ಕಬ್ಬಿಣದ ಐಟಮೇ ಸಿಗ್ತವೆ ಅಂತಲ್ಲ, ಸೆಕೆಂಡ್ ಹ್ಯಾಂಡ್ ಇದೂ ಕೂಡ ಸಿಗ್ತವೆ ನೋಡಿ. ಸೆಕೆಂಡ್ ಹ್ಯಾಂಡ್ ಪ್ಲಮ್ಮಿಂಗ್ ಐಟಮ್ ಕೂಡ ನಮಗೆ ಇಲ್ಲಿ ಸಿಗ್ತವೆ ನೋಡಿ. ಅಲ್ಲೆಲ್ಲ ಸೆಕೆಂಡ್ ಹ್ಯಾಂಡ್ ಪ್ಲಮ್ಮಿಂಗ್ ಐಟಮ್ ಹಾಕಿದ್ದಾರೆ. ಆಮೇಲೆ ಸೆಕೆಂಡ್ ಹ್ಯಾಂಡ್ ಪಾತ್ರೆಗಳೆಲ್ಲ ಹಾಕೊಂಡಿದ್ದಾರೆ ಇಲ್ಲಿ. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಹೋಗ್ತಾ ಅಂತಂದರೆ ಅಂದರೆ ಹೊಸವು ಸೆಕೆಂಡ್ ಹ್ಯಾಂಡ್ ಎಲ್ಲ ಮಿಕ್ಸ್ ಇರ್ತವೆ. ನಮ್ಗೆ ಯಾವ್ದು ಬೇಕೋ ಅದನ್ನು ತಗೋಬೋದು. ಈಗ ಐಫೋನ್ ಸಿಗ್ತವೆ ಅಂತೆಲ್ಲ ಹೇಳ್ತಾರೆ ಎಲ್ಲಿ ಸಿಗ್ತವೆ ಅವೆಲ್ಲ? ಐಫೋನ್ ಸಿಗ್ತವೆ, ಕ್ಯಾಮ್ರಾ ಸಿಗ್ತವೆ ಅದು ಕ್ಯಾಬ್ನೆಟ್ ಇದಿರ್ತದೆ ಪ್ಯಾನಲ್, ಏನದು ಕ್ಯಾಪ್ ಪ್ಯಾನಲ್ ಅದು ಇರ್ತದೆ ಅಷ್ಟೇ. ಅದರಲ್ಲಿ ತೋರಿದ್ರೆ ಅದು ಫೋನ್ ತರಾನೇ ಕಾಣಿಸುತ್ತೆ. ಈಗ ಸರ್ವಿಸ್ ಶಾಪ್ ಅಲ್ಲಿ ರಿಪೇರಿ ಆಗಲ್ಲ ನೋಡಿ, ಎತ್ಕೊಂಡ್ ಬಂದು ಹಾಕ್ತಾರೆ. ಒಟ್ನಾಗಿ ಐಫೋನ್ ಎಲ್ಲ ಕಮ್ಮಿ ಸಿಗ್ತವೆ ಅಂತಾನೆ ಬರೋದು ಜಾಸ್ತಿ.
ಓನ್ಲಿ ಐಫೋನ್ ನೋಡಿಲ್ಲ. ಸ್ಕ್ರಾಪ್ ಕ್ರಾಪ್ ಏನು ಕೆಲ್ಸಕ್ಕೆ ಬರಲ್ಲ ಆ ತರ. ನಾವು ತಗೊಂಡೋಗೋಣ ಒಂದು ಅಂತಾನೆ ಬಂದ್ವಿ. ಆಂಟಿಕ್ ಪೀಸ್ ಅಂದ್ರೆ ಸಿಕ್ಕದು. ಗೋಲ್ಡ್ ಇಸ್ ಗೋಲ್ಡ್, ಆಂಟಿಕ್ ಪೀಸ್ಗಳು ಹಾ ನೋಡಿ, ಕಾಯಿನ್ಗಳು, ನೋಟ್ಗಳು. ನೋಡ್ರಿ ಮನೋಜ್ ಅವರು 11D ಗ್ಲಾಸ್ ಹಾಕ್ಸ್ತಾ ಇದ್ದಾರೆ. ಏನಕ್ಕೆ ಅಂತಂದರೆ 11D ಮತ್ತು HD ಗ್ಲಾಸ್ ಇಲ್ಲಿ ಕಮ್ಮಿ ರೇಟಿಗೆ ಸಿಗ್ತಾ ಇದೆ. HD ಬಂದ್ಬಿಟ್ಟು 49 ರೂಪಾಯಿ. ಇದು 11Dನಾ ನೋಡಿ, 11D ಬಂದು 99 ರೂಪಾಯಿ ಅಷ್ಟೇ. ನೋಡಿ ಅಲ್ಲೇ ಇದೆ, ಈಗ 11D ಹಾಕ್ಸ್ತಾ ಇದ್ದಾರೆ ನಮ್ಮ ಮನೋಜ್ ಅವರು. ಬೇರೆ ಬೇರೆ ಕಡೆ ಎಲ್ಲ ಜಾಸ್ತಿ ಇರುತ್ತಲ್ಲ ಹೌದು, ನಮ್ಮ ಹತ್ರ ಕಮ್ಮಿನೇ. ಹೌದಾ? ಇಲ್ಲಿ ಸಂಡೆ ಬಜಾರಲ್ಲಿ ಅಂತ ಕಮ್ಮಿನಾ ಇಲ್ಲ ಹೆಂಗೆ ಅಂತ? ನೋಡಿ ವಾಚಸ್ಗಳೆಲ್ಲ ಕಮ್ಮಿಗೆ ಸಿಗುತ್ತೆ. ಇದೆಷ್ಟು ಬ್ರೋ ಇದು? ಜಿ ಸ್ಟಾಕ್ ಅದು ಫಸ್ಟ್ ಕಾಪಿ ಎಷ್ಟು? ಅದು 1500. ನೋಡು ಬೈ, 1500 ಅಂತೆ. ನನಗೆ ವಾಚ್ ಕಟ್ಟೋ ಅಭ್ಯಾಸ ಎಲ್ಲ ತಗೊಂತಿದ್ದಿಲ್ಲ. ಮೊಬೈಲ್ ಬೀಳ್ಸೋದಿರೋದು, ಮೊಬೈಲ್ ಬೀಳ್ಸ್ಬಾರ್ದು ನೀನು. ನನ್ನ ಕೈಯಲ್ಲಿ ಫೋನ್ಗಳು ಇರಲ್ಲ, ಬೀಳ್ತಿರ್ತವೆ. ಆನ್ ಮಾಡ್ಬೇಕು ನಾನು. ಯಾರಿದು ಅಲ್ಲಿ ಹೋದ್ರು? ವಿಡಿಯೋ ಮಾಡಿದ್ಯಾ ಅಲ್ಲಿ? ಇಲ್ಲ, ಎಲ್ಲಿ ಗಲ್ಲಿಲ್ಲ, ಇಲ್ಲ ಹೋಗಿಲ್ಲ ನಾವು. ಅಲ್ಲೇನಿರುತ್ತಣ್ಣ ವಿಡಿಯೋ ಮಾಡಕ್ಕಂತಿದ್ದು ನೋಡಿ. ಇದು ಕ್ಯಾಮ್ರಾ, ಇದು ಕ್ಯಾಮ್ರಾ ಅಲ್ಲ, ಸ್ಪೀಕರ್ ಇದು. ಓ ಸಖತ್ತಾಗೈತೆ ಬ್ರೋ. ನಾನು ಕ್ಯಾಮ್ರಾ ಅಂದ್ಕೊಂಡೆ ತಗೊಳ್ಳಿ, ಹಂಗೆ ಸೇಫಾಗಿ ಇಟ್ಬಿಡೋಣ. ಅಣ್ಣ ಎಷ್ಟಿದು? ಅದ್ನಲ್ಲಿ ಮಾಡಿ ಅಣ್ಣ. ಎಷ್ಟು ಬ್ರೋ ಇದು? ಯೂಟ್ಯೂಬು ಸಕ್ಕತ್ತಾಗಿದೆ ಬ್ರೋ, ಮಾತ್ರ ಇದು ಕ್ಯೂಟಾಗಿ. Power off. ಗೈಸ್ ನೋಡಿ, ಅಲ್ಲ ಅವ್ರು ಯಾರೋ ಕೇಳಿದ್ರು ಏನು ರೆಕಾರ್ಡ್ ಮಾಡ್ತಾ ಇರೋ ಏನು ಅಂತ ಹೇಳ್ಬಿಟ್ಟು. ಬಟ್ ಆ ಗಲ್ಲಿ ಒಳಗಡೆ ಹೋದ್ರು ಅವರು. ಬಟ್ ಏನಕ್ಕೆ ಕೇಳೋರು ಅಂತ ಗೊತ್ತಿಲ್ಲ. ಅಲ್ಲಿ ನಾವು ಟೆಂಪರ್ ಗ್ಲಾಸ್ ಹಾಕ್ಸ್ತಾ ಇದ್ವಲ್ಲ, ಅವರು ಹೋಗಿ ಒಳಗಡೆ ಅವಾಗ ನಿಮಗೆ ಗೊತ್ತಾಗುತ್ತೆ ಅಂತಂದ್ರೆ ಏನಕ್ಕೆ ಅಂತ ನಮ್ಗೊಂದು ಕ್ಯೂರಿಯಾಸಿಟಿ ಇದೆ. ಅದಕ್ಕೋಸ್ಕರ ಏನು ಕ್ಯಾಮ್ರಾ ಏನು ತಾಣಲ್ಲ, ನಮ್ಮ ಮನೋಜ್ ಅವರಿಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ಬಿಟ್ಟಿದೆ. ಅಲ್ಲಿ ಏನೈತೆ ನೋಡಲೇಬೇಕು ಅನ್ನೋ ಅಂತ ಹೇಳ್ಬಿಟ್ಟು ರೊಚ್ಚಿಗೆ ಬಿಡ್ತಾರೆ. ಅದರಿಂದ ಈಗ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ಬನ್ನಿ ಹೋಗೋದು, ಒಳಗಡೆ ಏನಿದೆ ಅಂತದ್ದು ಬಟ್ ರಿಸ್ಕ್ ಜಾಸ್ತಿ ಅನ್ನಿಸ್ತಾ ಇದೆ. ಏನಕ್ಕಪ್ಪ ಅಂತಂದರೆ ಮೊಬೈಲ್ ಕಿತ್ಕೊಂಡು ಆಮೇಲೆ ಇದೆಲ್ಲ ಕಿತ್ಕೊಂಡು ಸುಮ್ಮನೆ ರಗಳೆ ಮಾಡೋದ್ರೆ, ಸೊ ಅದೆಲ್ಲ ನಮ್ಗೆ ಇಷ್ಟ ಆಗಲ್ಲ. ಸೊ ಅದರಿಂದಾಗಿ ಸ್ವಲ್ಪ ಆದಷ್ಟು ಸೇಫಾಗಿರೋಣ ಅಂತ. ಬನ್ನಿ ಹೋಗೋಣ. ಏನಿತ್ತು, ಯಾವುದೋ ಒಂದು 2 ಬೇಸಿಕ್ ಸೆಟ್ಗಳು, ಅವು ಎಲ್ಲ ಬರೀ ಹೊಡೆದಾಗಿರೋವೆ. ಜೊತೆಗೆ ಹಳೆ ರಿಮೋಟ್ಗಳು ಮತ್ತು ವೈರ್ಗಳು ಬಿಟ್ಟಿದ್ದಾವೆ. ಅದಕ್ಕೇ ಅವರು ಅದ್ರ ಒಳಗಡೆ ಹೋಗ್ಬಿಡ್ರಿ ಅಂತ ಹೇಳಿದ್ರು. ಸೊ ಏನಿಲ್ಲ ಅಂಥದ್ದು ಏನಿರಲಿಲ್ಲ ಅಲ್ಲಿ ನೋಡೋಂಥ. ಬಟ್ ಸೆಕೆಂಡ್ ಹ್ಯಾಂಡು ಅಂದರೆ ಕದ್ದಿರೋ ಇರ್ಬೋದಲ್ವ? ಇರ್ಬೋದೇನೋ, ಯಾಕೆ ಗೊತ್ತು. ಬಟ್ ಮೊಬೈಲೆಲ್ಲ ಇದ್ವು, 1-2 ಇದ್ವು. ಬಟ್ ಅವೆಲ್ಲ ಹೊಡೆದಾಗಿರೋ. ಅದರಿಂದಾಗಿ ನಾನು ಹೆಚ್ಚು ರಿಸ್ಕ್ ತಗೋಕ್ಕಿಲ್ಲ. ಏನಕ್ಕೆ ಗಲ್ಲಿಯಲ್ಲಿ ಯಾರು ಜನ ಬೇರೆ ಓಡ್ತಾ ಇಲ್ಲ, ಎಲ್ಲ ಬರೀ ಅವರೇ. ಅದರಿಂದಾಗಿ ಹೆಚ್ಚು ರಿಸ್ಕ್ ತಗೋಣ ಅಂತ ಚಾನ್ಸಸ್ ನಾನು ತಗೊಂಡಿಲ್ಲ. ಅದರಿಂದಾಗಿ ಸುಮ್ಮನೆ ಆ ವಿಡಿಯೋನೇ ಮಾಡಲಿಲ್ಲ. ಅದರಿಂದಾಗಿ ಬಂದಿದ್ದೀನಿ. ಬನ್ನಿ ನೆಕ್ಸ್ಟ್ ನೋಡೋಣ ಇನ್ನೂ ಏನಿದೆ. ಗೈಸ್ ಈ ಸಲ ಸಂಡೇ ಬಜಾರ್ ಅಂತೂ ಫುಲ್ ಕ್ಲೋಸು. ಏನಕ್ಕಪ್ಪ ಅಂತಂದರೆ ಮಳೆ ಜಾಸ್ತಿ ಅಂದರೆ ಜಾಸ್ತಿ ಆಗೋಯ್ತು. ಅದಕ್ಕೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾಯಿದೆ ನೋಡಿ ಮಳೆ. ಫುಲ್ಲೆಲ್ಲ ಮುಚ್ಕೊಬಿಟ್ಟಿದೆ. ನೋಡಿ ನೋಡ್ತಾ ನೋಡ್ತಾ ಮಳೆ ಜಾಸ್ತಿ ಆಗೋಯ್ತು. ಮಳೆ ಜಾಸ್ತಿ ಆದಂಗೆ ಜನ ಕಮ್ಮಿ ಆಗ್ತಾರೆ ಅಂತ ಅಂದ್ಕೊಂಡೆ. ಬಟ್ ಮಳೆ ಜಾಸ್ತಿ ಆದಷ್ಟು ಇನ್ನೂ ಜನಗಳು ಜಾಸ್ತಿನೇ ಬರ್ತಾ ಇದ್ದಾರೆ. ನೋಡಿ ಸುತ್ತಮುತ್ತ ನೋಡಿದ್ರು ಕೂಡ ಇನ್ನೂ ಶಾಪಿಂಗ್ ಮಾಡ್ತಾನೆ ಇದ್ದಾರೆ. ಎಲ್ಲ ಛತ್ರಿ ತೊಗೊಂಬಂದು ಶಾಪಿಂಗ್ ಮಾಡೋಕ್ಕೆ ಅವರು ಮುಂದುವರಿಸಿದ್ದಾರೆ. ಬಟ್ ನಾನು ಇಲ್ಲಿಂದ ಹೊರಟ್ಬೋಣ ಅಂತ ಹೇಳ್ಬಿಟ್ಟು ಇವಾಗ ಹೋಗ್ತೀನಿ. ಈಗ ಮೆಟ್ರೋ ಸ್ಟೇಷನ್ಗೆ ಹೋಗ್ಬಿಟ್ಟು ಮೆಟ್ರೋಯಿಂದ ನಾನು ಮತ್ತೆ ಇವಾಗ ಮೆಜೆಸ್ಟಿಕ್ ಹೋಗ್ಬೇಕಾಗುತ್ತೆ. ಅದರಿಂದಾಗಿ ಮೆಟ್ರೋ ಹತ್ಕೊಂಡು ನಾನು ಮೆಜೆಸ್ಟಿಕ್ ಹೋಗ್ತೀನಿ. ಇನ್ನೊಂದೇನಪ್ಪ ಅಂತ ಅಂದರೆ ಸಂಡೇ ಬಜಾರಲ್ಲಿ ನಿಮಗೆ ಯಾವುದೇ ಆದಂಥ ಐಫೋನ್ ಇಲ್ಲಿ ಸಿಗೋಲ್ಲ. ಇದೆಲ್ಲ ಸುಮ್ಮನೆ ಹೇಳ್ತಾರೆ.
ಅಂದರೆ ಎಷ್ಟೊಂದು ವೀಡಿಯೋದಲ್ಲಿ ನಾನು ಕೂಡ ನೋಡಿದ್ದೀನಿ, ಏನು ದೊಡ್ಡದಾಗಿ ತೋರಿಸ್ತಾರೆ, ಐಫೋನ್ ತೋರಿಸ್ತಾರೆ, ಬಟ್ ಅದು ಯಾವುದೋ ಐಫೋನ್ಗಳೆಲ್ಲ ಬರೀ ಮಾಡ್ಲು ಇಟ್ಕೊಂಡಿರ್ತಾರಲ್ಲ, ಆ ಮಾಡ್ಲುಗಳನ್ನ ಇಟ್ಕೊಂಡು ಐಫೋನ್ ಅಂತ ಹೇಳ್ಬಿಟ್ಟು ವೀಡಿಯೋದಲ್ಲಿ ವ್ಯೂಸ್ ಬರಲಿ ಅಂತ ಮಾಡ್ತಾರೆ ಅಷ್ಟೇ. ಸ್ನೇಹಿತರೆ ನೋಡಿ, ಇವಾಗ ನಾವು ಕರೆಕ್ಟಾಗಿ ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀವಿ. ಟ್ರೈನು 1:15 ಬಟ್ ಇವಾಗ ಟೈಮ್ 12:30 ಆಗಿರೋದ್ರಿಂದ ಇನ್ನೂ 1 ಅವರ್ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಬಟ್ ನಮ್ಮ ಮನೋಜರ್ನ ನೋಡಿ 2 ಬ್ಯಾಗ್ ತುಂಬ ತೊಗೊಂಬಂದ್ಬಿಟ್ಟಿದ್ದಾರೆ. ಸೊ ಸಂಡೇ ಬಜಾರಲ್ಲಿ ಶಾಪಿಂಗ್ ಮಾಡಿರೋಂಥ ಮನೋಜರ ಎಕ್ಸ್ಪೀರಿಯನ್ಸ್ಗಳನ್ನ ಹೆಂಗಿತ್ತು ಬ್ರೋ ಎಕ್ಸ್ಪೀರಿಯನ್ಸ್ ಸಂಡೇ ಬಜಾರಲ್ಲೆಲ್ಲ? ಏನೋ ನಮ್ಮ ತುಮಕೂರಿಗಿನ ಸಿಕ್ಕಾಪಟ್ಟೆ ಕಮ್ಮಿ ರೇಟಿಗೆ ಸಿಕ್ತು. ಆದರೆ ಹಾಕೊಂಡು ನೋಡಬೇಕು ಕ್ವಾಲಿಟಿ ಹೆಂಗಿರುತ್ತೆ ಅಂತ. ನೋಡೋಕೆ ಮಾತ್ರ ಚೆನ್ನಾಗಿದ್ದಾವೆ, ಮುಟ್ಟು ನೋಡಿದ್ರು ಚೆನ್ನಾಗಿ ಕಾಣಿಸ್ತಿದ್ದಾವೆ, ಚೆನ್ನಾಗೇನೋ ಇದ್ದಾವೆ. ನೋಡಿ 150 ರೂಪಾಯಿ. ಎಷ್ಟು ದಿನ ಬರುತ್ತೆ ಅಂತ ಗೊತ್ತಿಲ್ಲ. ಪ್ಯಾಂಟ್ ಎಲ್ಲ ಎಷ್ಟು? ಪ್ಯಾಂಟ್ 150 ರೂಪಾಯಿ ಪ್ಯಾಂಟು. ಆಮೇಲೆ 100 ರೂಪೀಸ್ ಚಡ್ಡಿ. ಒಂದು ಶೋ ಪೀಸ್ ತೋರಿಸ್ಬಿಡೋಣ, ಚೆನ್ನಾಗಿದೆ ಅನ್ಸುತ್ತೆ ಚಡ್ಡಿ. ಅದ್ರದ ಚಡ್ಡಿ ಇದ್ರಲ್ಲಿ ಇದ್ದಾವೆಲ್ಲ ಕೊಟ್ಬಿಟ್ಟಿದ್ದಾವೆ ಬಿಡಿ. ಆಮೇಲೆ ಇನ್ನೊಂದ್ಸಲ ಯಾವಾಗ ನಮ್ಮ ಮನೋಜರ್ ಹಾಕೊಂಬರ್ತಾರಲ್ಲ ಅವಾಗ ಅವರ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಆಮೇಲೆ ಚಡ್ಡಿ ಚೆನ್ನಾಗಿದೆಯಾ, ಕ್ವಾಲಿಟಿ ಇದೆಯಾ ಅನ್ನೋದು ನೋಡೋಣ. ಆಮೇಲೆ ಇನ್ನೊಂದು, ನೀವು ಶೂಗಳೆಲ್ಲ ಆಲ್ಮೋಸ್ಟ್ ಕಮ್ಮಿಗೆ ಸಿಗುತ್ತೆ ಇಲ್ಲಿ. ಈಗ ಕಾಪಿ ಸಿಗುತ್ತವೆ, ಕಾಪಿನ ಸಿಗುತ್ತೆ. ಬಟ್ ಇನ್ನೊಂದು ಏನಪ್ಪ ಅಂತಂದರೆ ಇನ್ನೊಂದು ಕದ್ಕೊಂಬಂದಿರೋಂಥ ಶೂನು ಇರ್ತವೆ. ಅವನ್ನ ಯಾರೋ ನೀವು 100% ತಗೊಬೇಡ್ರಿ. ಬಟ್ ಕಾಪಿ ಇರ್ತವಲ್ಲ, ಆ ಕಾಪಿನ ನೀವು ತೊಗೊಳ್ಳಿ. ಸೊ ಕಾಪಿಯಲ್ಲಿ ಅಮೌಂಟ್ ಸ್ವಲ್ಪ ಕಮ್ಮಿ ಇರುತ್ತೆ, ನೀವು ಆರಾಮಾಗಿ ಕಾಪಿ ಶೂನ ತೊಗೊಬೋದು. ಇನ್ನೊಂದು ನಾನು ಜಾಸ್ತಿ ಗಮನಿಸಿದ್ದೇನಪ್ಪ ಅಂತಂದರೆ, ನಾವು ಅಲ್ಲಿ ಚಿಕ್ಕಪೇಟೆ ಅಂತ ಬಂದವಲ್ಲ ಆಚೆಗೆ, ಮೆಟ್ರೋ ಸ್ಟೇಷನ್ಗೆ ಬಂದಲ್ಲ, ಮೆಟ್ರೋ ಸ್ಟೇಷನ್ ಬರೋರ ಕೈಲಿ ಆಲ್ಮೋಸ್ಟ್ ಅಲ್ಲಿ ಅವ್ರ ಹತ್ರ ಇದ್ದಿದ್ದೇನಪ್ಪ ಅಂತಂದರೆ ಶೂಗಳೇ ಜಾಸ್ತಿ ಇಟ್ಕೊಂಡು ಶೂ ತಗೊಂಡು ಹೋಗ್ತಾಯಿದ್ರು. ಬಟ್ ತೊಗೊಳ್ಳಿ, ಕಾಪಿ ತೊಗೊಳ್ಳಿ, ಬಟ್ ಸೆಕೆಂಡ್ ಹ್ಯಾಂಡ್ ಯಾವುದೇ ಕಾರಣಕ್ಕೂ ತೊಗೊಂಬಿಡ್ರಿ. ಏನಕ್ಕೆ ಅಂತಂದರೆ ಅವ್ರ ಕರ್ಮ ಎಲ್ಲ ನಮ್ಗೆ ಏನಕ್ಕೆ ಯಾರ್ಯಾರು ತೊಗೊಂಬಂದಿರ್ತಾರೋ, ಎಲ್ಲೇ ಬಿಟ್ಟೋಗಿರ್ತಾರೆ, ಎಷ್ಟು ಬೈಕೊಂಡಿರ್ತಾರೋ, ಎಷ್ಟೊಂದು ಸೇವ್ ಮಾಡಿ ಬ್ರ್ಯಾಂಡೆಡ್ ಶೂಗಳೆಲ್ಲ ತೊಗೊಂಡಿರ್ತಾರೆ. ಅವೆಲ್ಲ ಅದಕ್ಕೆ ಚೋರ್ ಬಜಾರ್ ಅಂತ ಕರೆಯೋದನ್ನು. ಸೊ ಅದೊಂದು ವಿಷಯ ಬಿಟ್ಟರೆ ಆಲ್ಮೋಸ್ಟ್ ಅಲ್ಲಿ ಇನ್ನೆಲ್ಲ ಕಾಪಿ ಐಟಮ್ ಎಲ್ಲ ಸಿಗ್ತವೆ. ಆರಾಮಾಗಿ ನಾವು ಅಲ್ಲಿ ಹೋಗಿ ಶಾಪಿಂಗ್ ಮಾಡ್ಕೊಂಡು, ಆಮೇಲೆ ಬಟ್ಟೆ ಎಲ್ಲ ಕಟ್ಕಡಿಮೆ ರೇಟ್ಗೆಲ್ಲ ಸಿಗ್ತಾವಲ್ಲ ಒಬ್ಬರು. ಸೊ ಬಟ್ಟೆ, ಬೆಡ್ಶೀಟು ಅಂಥವೆಲ್ಲ ಆರಾಮಾಗಿ ಇದು ಗಾರ್ಮೆಂಟ್ಸ್ ರಿಜೆಕ್ಟ್ ಆಗಿರೋಂಥ ಪೀಸ್ಗಳೆಲ್ಲ ಆಲ್ಮೋಸ್ಟ್ ಕಮ್ಮಿಯಾಗಿ ಸಿಗುತ್ತೆ. ಒಂದು ಹೊಸವು ಸಿಗ್ತವೆ, ಬಟ್ ಸೆಕೆಂಡ್ ಹ್ಯಾಂಡ್ ಅಲ್ಲ, ಬಟ್ ರಿಜೆಕ್ಟೆಡ್ ಪೀಸ್ ಸಿಗ್ತವೆ. ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸೋಣ ಅಂತ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ಈ ವಿಡಿಯೋನಾರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಇನ್ನೇನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತಾರೆ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಬೈ ಗೈಸ್.